ಜೈಲಿಗೆ ಹೋಗಿ ಬಂದಿದ್ರು ಕೂಡ ಬುದ್ಧಿ ಕಲಿತಿಲ್ವಾ? ಮೊಹಮ್ಮದ್ ನಲಪಾಡ್ ಒಂದು ಬಾರಿ ಪೆಟ್ಟನ್ನ ತಿಂದಿದ್ರು ಕೂಡ ಇನ್ನೂ ಕೂಡ ಪಾಠ ಕಲ್ತಿಲ್ವಾ ಅನ್ನುವಂಥ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಯಾಕೆಂದ್ರೆ ತಂದೆ ಮಾತನ್ನೂ ಕೇಳದೆ ಹಾದಿ ತಪ್ಪಿದ್ದಾನ ಶಾಸಕ ಹ್ಯಾರಿಸ್ನ ಪುತ್ರ. ಈಗ ಯಾರ ಜೊತೆ ಒಡನಾಟ ಇಟ್ಕೊಂಡಿದ್ದಾರೆ ಗೊತ್ತಾ? ನಿಜಕ್ಕೂ ಬೆಚ್ಚಿ ಬೀಳುವಂತಹ ವಿಚಾರ. ಯಾರ ಜೊತೆ ಬರ್ತ್ಡೇ ಆಚರಿಸ್ಕೊಂಡಿದ್ದಾರೆ ಗೊತ್ತಾ? TV5 ಬಳಿ ಇದೆ ನಲಪಾಡ್ ಕುರಿತ ಪಿನ್ ಟು ಪಿನ್ ಡೀಟೇಲ್ಸ್. ಎಸ್, ಒಂದು ಸಾರಿ ಹಲ್ಲೆಯನ್ನ ನಡೆಸಿ ಜೈಲಿಗೆ ಹೋಗಿ ಬಂದು ನಂತರ ಬಿಡುಗಡೆ ಆಗಿರುವಂತಹ, ಜಾಮೀನಿನ ಮೇಲೆ ಬಿಡುಗಡೆ ಆಗಿರುವಂತಹ ನಲಪಾಡ್ ಈಗ ಯಾರ ಜೊತೆ ಒಡನಾಟ ಇಟ್ಕೊಂಡಿದ್ದಾರೆ? ಸೊ ಅಲ್ಲಿ ಮುಂದೆ ಶಾಸಕರ ಮಗ ಅನ್ನುವಂತಹ ಲೇಬಲ್ ಜೊತೆಗೆ ಒಳ್ಳೆಯವನು ಅಂತ ಬಿಂಬಿಸ್ಕೊಳ್ಳುವಂತಹ ಪ್ಲಾನ್ ಇತ್ತು. ಆದರೆ ಈ ಬಾರಿಯ ಎಲೆಕ್ಷನ್ ಅಲ್ಲಿ ಅವರಿಗೆ ಹಿಂದೇಟು ಹಾಕ್ತಾರೆ ಅಂತ ಅವಲತ್ತುಕೊಂಡಿದ್ರು. ಅದೆಲ್ಲ ಘಟನೆಗಳು ಇನ್ನೂ ರಾಜ್ಯದ ಜನತೆಯ ಮನಸ್ಸಿನಿಂದ ಮಾಸಿಲ್ಲ. ಆದರೆ ಜೈಲಿಗೆ ಹೋಗಿ ಬಂದು ಹೋಟೆಲ್ನಲ್ಲಿ ಕುಡಿದು ಗಲಾಟೆ ಮಾಡಿ ಸ್ನೇಹಿತರ ಜೊತೆ ಸೇರಿಕೊಂಡು ಮತ್ತೊಬ್ಬ ಸ್ನೇಹಿತನನ್ನ ಹೊಡೆದ ನಂತರ ಜೈಲಿಗೆ ಹೋಗಿ ಬಂದರೂ ಕೂಡ, ಒಂದು ಬಾರಿ ಪೆಟ್ಟು ತಿಂದರೂ ಕೂಡ ನಲಪಾಡ್ ಪಾಠ ಕಲ್ತಿಲ್ವಾ? ಎಸ್, ಯಾಕೆ ಅನ್ನೋ ವಿಚಾರವನ್ನ ನಿಮ್ಮ ಮುಂದೆ ಹೇಳ್ತೀವಿ. ಎಸ್, ಯಾಕೆ ಅನ್ನುವಂಥ ವಿಚಾರ ಮುಂದೆ ನೋಡೋಣ. ತಂದೆ ಮಾತನ್ನು ಕೂಡ ಕೇಳದಂತಹ ಮಗ ಆಗಿದ್ದಾನ. ಎಸ್, ಯಾಕೆ ಹಾಗಿದ್ರೆ? ಎಸ್, ನಿಮ್ಮ ಮುಂದೆ ಇದೆ ನೋಡಿ, ಯಾಕೆ ನಲಪಾಡ್ ಬಗ್ಗೆ ಈ ರೀತಿಯಾದಂತಹ ವಿಚಾರ ಬರ್ತಾ ಇದೆ ಅನ್ನೋದಕ್ಕೆ. ಎಸ್, ರೌಡಿ ಶೀಟರ್ಗಳ ಜೊತೆ ಒಡನಾಟ ಇಟ್ಕೊಂಡಿದ್ದಾರೆ ನಲಪಾಡ್. ಸುಪಾರಿ ಕಿಲ್ಲರ್ ಡಬಲ್ ಮೀಟರ್ ಮೋಹನ, ರೌಡಿ ಶೀಟರ್ ಕವಳನ ಶಿಷ್ಯ ನಾಗನ ಜೊತೆ ಮೊಹಮ್ಮದ್ ನಲಪಾಡ್ ಶಾಸಕ ಹ್ಯಾರಿಸ್ ಪುತ್ರ ಒಡನಾಟ ಇಟ್ಕೊಂಡಿದ್ದಾರೆ. ಈ ರೌಡಿ ಶೀಟರ್ಗಳ ಜೊತೆ ಹಾರವನ್ನ ಹಂಚಿಕೊಂಡಿದ್ದಾರೆ ಮೊಹಮ್ಮದ್ ನಲಪಾಡ್. ಜೈಲಿನಲ್ಲಿ ಇದ್ದುಕೊಂಡೇ 2 ಕೊಲೆ ಮಾಡಿಸಿದಂತಹ ನಟೋರಿಯಸ್ ನಾಗ, ಹಾಗೇನೆ ಕವಳನ ಶಿಷ್ಯ ಆತ. ಸೊ ಅವನ ಜೊತೆ ಹಾರವನ್ನ ಹಂಚಿಕೊಂಡಿದ್ದಾರೆ. ಸೊ ಇಲ್ಲಿ ತನ್ನ ಗುರು ಕವಳನ್ನ ಕೊಂದಂತಹ ಸೇಡಿಗೆ ಸೊಹೇಲ್ನನ್ನ ಕಾಡುಗೋಟಿ ಬಳಿ ಕೊಂದಿದ್ದಂತಹ ನಾಗ, ಆ ತರ ಸೇಡಿನ ನಟೋರಿಯಸ್ ರೌಡಿ ಆತ. 2 ಕೊಲೆ ಮಾಡಿಸಿದ್ದಾನೆ ಜೈಲಲ್ಲಿ ಇದ್ಕೊಂಡೆ. ಯಲಹಂಕ ಕೆಂಗೇರಿ CCB ಅಧಿಕಾರಿಗಳ ಮೋಸ್ಟ್ ವಾಂಟೆಡ್ ಪಟ್ಟಿಯಲ್ಲಿರುವಂತಹ ನಟೋರಿಯಸ್ ಕಿಲ್ಲರ್, ನಟೋರಿಯಸ್ ರೌಡಿ ನಾಗ ಕೊಲೆ ಸೇರಿದ ಹಾಗೆ 15ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದಾನೆ. ಕಡಬಗೆರೆ ಸೀನನ ಕೇಸ್ನಲ್ಲಿ ಮೋಹನ್ ಹತ್ರ 2 ರಿವಾಲ್ವರ್ ಇರುತ್ತೆ. ನಾಗನ ಬಳಿ 1 ರಿವಾಲ್ವರ್ ವಶಪಡಿಸಿಕೊಂಡಿರ್ತಾರೆ ಪೊಲೀಸರು. ಅಂತಹವರ ಜೊತೆ ಒಡನಾಟ ಇಟ್ಕೊಂಡಿದ್ದಾರೆ ಮೊಹಮ್ಮದ್ ನಲಪಾಡ್, ಶಾಸಕರ ಪುತ್ರ. ತಾನು ಕೂಡ ಮುಂದೆ ರಾಜಕೀಯದಲ್ಲಿ ಮೇಲೇರಬೇಕು ಅನ್ನೋ ಆಸೆ ಇಟ್ಕೊಂಡು ಬಂದಿದ್ರು. ಆದರೆ ಅವರನ್ನ ಪಕ್ಷದ ಸದಸ್ಯತ್ವದಿಂದ ವಜಾ ಮಾಡಲಾಗಿದೆ. ಕಡಬಗೆರೆ ಸೀನನ ಕೇಸ್ನಲ್ಲಿ ಮೋಹನ್ ಮತ್ತು ನಾಗನನ್ನ ಖಾಕಿ ಪಡೆ ಬಂಧಿಸಿತ್ತು. ಇದೀಗ ಯಾಕೆ ಈ ವಿಚಾರ ಹೇಳ್ತಾ ಇದ್ದೀವಿ ಅಂದ್ರೆ, ಇಂಥವರ ಜೊತೆ, ಇಂಥ ನಟೋರಿಟಿ ಇರುವಂಥವ್ರ ಜೊತೆ ನಲಪಾಡಿಗೆ ಏನು ಕೆಲಸ? ಅವರ ಜೊತೆ ಸ್ನೇಹ ಒಡನಾಟ ಇಟ್ಕೊಂಡಿದ್ದಾರೆ ಶಾಸಕರ ಪುತ್ರ ನಲಪಾಡ್. ಒಂದು ಸಾರಿ ಜೈಲಿಗೆ ಹೋಗಿ ಒದ್ದಾಡಿ ಪರದಾಡಿ ಕೊನೆಗೆ ಹತ್ತು ಈ ರೀತಿಯಾಗಿ ನಾನು ಇನ್ನು ಮುಂದೆ ಮಾಡಲ್ಲ, ನಾನು ಮಾಡಿದ್ದು ತಪ್ಪು ಅನ್ನೋದನ್ನ ಕನ್ಫೆಸ್ ಮಾಡಿಕೊಂಡ ನಂತರ ಕಡಬಗೆರೆ ಸೀನನ ಶಿಷ್ಯ. ಸೊ ಇಂತಹ ನಟೋರಿಯಸ್ ಕಿಲ್ಲರ್ಗಳೇನಿದ್ದಾರೆ, ಮೋಸ್ಟ್ ವಾಂಟೆಡ್ ಕಿಲ್ಲರ್ಗಳೇನಿದ್ದಾರೆ, ಅವರ ಜೊತೆ ಸ್ನೇಹವನ್ನ ಇಟ್ಕೊಂಡಿದ್ದಾರಂತೆ ಮೊಹಮ್ಮದ್ ನಲಪಾಡ್. ಎಸ್, ರೌಡಿ ಶೀಟರ್ಗಳ ಜೊತೆ ಒಡನಾಟ ಇಟ್ಕೊಂಡಿರುವಂತಹ ನಲಪಾಡ್, ಆ ಒಂದು ವಿಚಾರ ಬರ್ತಾ ಇದೆ. ಸುಪಾರಿ ಕಿಲ್ಲರ್ ಡಬಲ್ ಮೀಟರ್ ಮೋಹನನ ಜೊತೆ ಒಡನಾಟ ಇದೆಯಂತೆ. ಎಸ್, 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವಂತಹ ಶಾಂತಿನಗರ ಕ್ಷೇತ್ರದ MLA ಮೊಹಮ್ಮದ್ ಹ್ಯಾರಿಸ್ ಅವರ ಪುತ್ರ ಮೊಹಮ್ಮದ್ ನಲಪಾಡ್ ವಿಚಾರ ನಿಮ್ಗೆ ಈಗಾಗಲೇ ಸಾಕಷ್ಟು ಗೊತ್ತಿದೆ. ಯಾಕೆಂತಂದ್ರೆ ಸ್ನೇಹಿತರ ಮೇಲೆ ಹಲ್ಲೆ ನಡೆಸಿ, ಸ್ನೇಹಿತರ ಜೊತೆ ಸೇರಿಕೊಂಡು ಹಲ್ಲೆ ನಡೆಸಿ UB ಸಿಟಿನಲ್ಲಿ ಆ ಎಲ್ಲ ಗಲಾಟೆ ಏನಾಯಿತು, ಸುಮಾರು ತಿಂಗಳ ಕಾಲ ಜೈಲಿನಲ್ಲಿ ಇರಬೇಕಾಯಿತು, ಎಲೆಕ್ಷನ್ಗೆ ತೊಂದರೆ ಆಯಿತು. ಸೊ ಇದೆಲ್ಲದರ ನಂತರ ಈಗ ಮತ್ತೊಮ್ಮೆ ತಾನು ಬುದ್ಧಿ ಕಲ್ತಿಲ್ವಾ? ಎಸ್, ಯಾಕೆ ಈ ವಿಚಾರವನ್ನ ಸಮಾಜದ ಮುಂದೆ ಮಾಧ್ಯಮ ಪ್ರಸ್ತುತಪಡಿಸ್ತಾ ಇದೆ, ಯಾಕೆ ಈ ವಿಚಾರ ಹೇಳ್ತಾ ಇದೆ? ಸೊ ಇಲ್ಲಿ ಶಾಸಕರ ಪುತ್ರ ಅನ್ನುವಂಥ ಲೇಬಲನ್ನು ಬಿಟ್ಟರೆ ಮೊಹಮ್ಮದ್ ನಲಪಾಡ್ಗೆ ಬೇರೆ ಯಾವ ಐಡೆಂಟಿಟಿ ಇಲ್ಲ. ತಾನು ಶ್ರೀಮಂತ ಇರಬಹುದು, ಅದರ ಜೊತೆಗೆ ನೀವು ಗಮನಿಸ್ತಾ ಇದ್ದೀರಿ ಹಲವರ ಜೊತೆ ಆತನ ಫೋಟೋ ಇರುವಂಥದ್ದು. ಯಾರ ಫೋಟೋ ಅದು? ಸಭ್ಯಸ್ಥರಂತೂ ಅಲ್ಲ, ಸಮಾಜಕ್ಕೆ ಬೇಕಾಗಿರೋರಂತೂ ಅಲ್ಲ, ಸಮಾಜಕ್ಕೆ ಘಾತಕರು ಅಂತ ಯಾರು ಅನ್ನಿಸ್ಕೊಳ್ತಾರೆ ಅವರ ಜೊತೆ ಮೊಹಮ್ಮದ್ ನಲಪಾಡ್ ಒಡನಾಟ ಇರೋದನ್ನು ಗಮನಿಸ್ಕೊಳ್ತೀರಿ. ಯಾರು ತಾನೇ
ಅದನ್ನು ಇಷ್ಟಪಡ್ತಾರೆ. ಎಸ್, ನೀವು ನೋಡ್ತಾ ಇದ್ದೀರಿ, ಹಾರವನ್ನು ಶೇರ್ ಮಾಡ್ಕೊಂಡಿದ್ದಾರೆ ಒಂದು ವೇದಿಕೆಯ ಸಮಾರಂಭದಲ್ಲಿ. ಎಸ್, ಇದು ಬರ್ತ್ಡೇ ಪಾರ್ಟಿಯಲ್ಲಿ ಭಾಗವಹಿಸಿದ್ದಾರೆ. ಜೊತೆಗೆ ಅವರ ಕೈಯನ್ನೇ ಹಿಡ್ಕೊಂಡು ಬರ್ತ್ಡೇ ಕೇಕನ್ನು ಕಟ್ ಮಾಡ್ತಾ ಇದ್ದಾರೆ ಅಂತಂದರೆ ಅಂತಹ ನಟೋರಿಯಸ್ ಕಿಲ್ಲರ್ಗಳ ಜೊತೆ ಅವರ ಒಡನಾಟ ಇದೆ ಅನ್ನೋದು ಸಾಕಷ್ಟು ಸೂಕ್ಷ್ಮವಾದಂತಹ ವಿಚಾರ. ಎಸ್, ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಮೊಹಮ್ಮದ್ ನಲಪಾಡ್ ರೌಡಿ ನಲಪಾಡ್ ಅಂತಾನೆ ಹಣೆಪಟ್ಟಿಯನ್ನು ಕಟ್ಕೊಂಡ್ರು, ಹೇಗೋ ಜಾಮೀನು ತಗೊಂಡು ಅದರಿಂದ ಹೊರಗಡೆ ಬರುವಂಥ ಪ್ರಯತ್ನದ ಸಂದರ್ಭದಲ್ಲೇ ಇಂತಹ ಒಂದು ಮಾಹಿತಿ ಕೂಡ ಲಭ್ಯ ಆಗಿದೆ. ಯಾವ ರೀತಿ ಸ್ನೇಹ ಇದೆ, ಯಾವ ರೀತಿ ಒಡನಾಟ, ಯಾವ ಸಂದರ್ಭ ಅದು ಅವರಿಗೆ ಅಂತ ನೀವು ವಿಜುವಲ್ಸ್ ನಲ್ಲಿ ನೋಡ್ತಾ ಇರಬಹುದು. ಒಬ್ಬ ರೌಡಿ ಶೀಟರ್ಗೆ, ಒಬ್ಬ ನಟೋರಿಯಸ್ ಕ್ರಿಮಿನಲ್ಗೆ ಕೇಕನ್ನು ತಿನ್ನಿಸುವಂತಹ, ಅಂದರೆ ಆತನಿಂದ ಕೇಕನ್ನು ತಿನ್ನಿಸುವಂತಹ, ಕಟ್ ಮಾಡುವಂತಹ ಒಂದು ವಿಜುವಲ್ಸ್ ಅನ್ನ ಈಗಾಗಲೇ ನೀವು ನೋಡ್ತಾ ಇರಬಹುದು. ಇಂತಹ ಒಬ್ಬ ನಟೋರಿಯೇಟ್ ಏನಿದ್ದಾನೆ, ನಾಗ ಏನಿದ್ದಾನೆ, ಸಾಕಷ್ಟು ಪೊಲೀಸ್ ರೆಕಾರ್ಡ್ನಲ್ಲಿ 15ಕ್ಕೂ ಹೆಚ್ಚು ಪ್ರಕರಣಗಳು ಆತನ ವಿರುದ್ಧ ದಾಖಲಾಗಿದೆ. ಕೊಲೆ ಯತ್ನ ಮತ್ತೆ ಬೆದರಿಕೆ ಎಲ್ಲವೂ ಕೂಡ ಸೇರಿ. ಆದರೆ ಅನ್ಅಫಿಷಿಯಲ್ ಆಗಿ ಇನ್ನೂ ಕೂಡ ಹೆಚ್ಚಿನ ಪ್ರಕರಣದಲ್ಲಿ ನಾಗ ಏನೊಂದು ಅಪರಾಧಿ ಆಗಿದ್ದಾನೆ. ಈಗಾಗಲೇ ಏನು ಜೈಲಲ್ಲಿ ಇಟ್ಟುಕೊಂಡೇ ತನ್ನ ಗುರು ಕವಳನ ಕೊಂದವನಂತ ಈಗಾಗಲೇ ಜೈಲಲ್ಲಿ ಇಟ್ಕೊಂಡು ಇಬ್ಬರನ್ನ ಒಂದು ಸಾಯಿಸಿದ್ದಾನೆ. ಇಂತಹ ನಟೋರಿಟಿ ಇರುವಂತಹ ವ್ಯಕ್ತಿಗಳ ಜೊತೆ ಮೊಹಮ್ಮದ್ ನಳಪಾಡ್ ಅವರು ಒಂದು ಬರ್ತ್ಡೇ ಪಾರ್ಟಿಯನ್ನು ಮಾಡ್ಕೋತಾರೆ. ಆ ಒಂದು ಫೋಟೋದಲ್ಲಿ ನೋಡಬಹುದು. ಆ ಬರ್ತ್ಡೇ ಪಾರ್ಟಿ ಸಂದರ್ಭದಲ್ಲಿ ಹಾಕಿದಂತಹ ಹಾರವನ್ನು ಆ ಒಬ್ಬ ಕ್ರಿಮಿನಲ್ಸ್ ಜೊತೆ ಒಂದು ಶೇರ್ ಮಾಡ್ಕೋತಾರೆ ಅನ್ನುವಂಥದ್ದು ಸಾಕಷ್ಟು ದುರಂತ ಮತ್ತು ಮುಜುಗರ ತರುವಂತಹ ವಿಷಯ ಆಗಿದೆ. ಈಗಾಗಲೇ ಜೈಲಿನಿಂದ ಹೊರಬಂದ ಬಳಿಕ ತಂದೆ ಹ್ಯಾರಿಸ್ ಸಾಕಷ್ಟು ಒಂದು ಬುದ್ಧಿವಾದವನ್ನು ತಮ್ಮ ಮಗನಿಗೆ ಹೇಳಿದರು. ಇನ್ನು ಮುಂದೆ ಈ ರೀತಿಯಾದಂತಹ ಒಂದು ಕೃತ್ಯಗಳನ್ನು ಮಾಡಬಹುದು, ಯಾರ ಜೊತೆಯೂ ಕೂಡ ಒಡನಾಟವನ್ನು ಇಟ್ಕೊಳ್ಬಾರ್ದು, ಇದು ಪಕ್ಷಕ್ಕೆ ಮತ್ತು ವೈಯಕ್ತಿಕವಾಗಿ ನನಗೂ ಕೂಡ ಒಂದು ಸಾಕಷ್ಟು ಧಕ್ಕೆಯನ್ನು ತರ್ತಾ ಇದೆ, ಮುಂದೆನೂ ಕೂಡ ಈ ರೀತಿ ಆಗಬಾರ್ದು ಅನ್ನುವಂತಹ ಒಂದು ಸಾಕಷ್ಟು ಬುದ್ಧಿಯನ್ನು ಕೂಡ ಹೇಳಿದರು. ಆದರೆ ಜೈಲಿನಿಂದ ಹೊರಬಂದ ಬಳಿಕ ಇನ್ನೇನು ಕೆಲವೇ ದಿನಗಳ ಬಳಿಕ ಆತನ ಒಂದು ಬರ್ತ್ಡೇ ಇರುತ್ತೆ. ಆ ಬರ್ತ್ಡೇ ಸಂದರ್ಭದಲ್ಲಿ ಸಾಕಷ್ಟು ರೌಡಿ ಶೀಟರ್ಸ್ಗಳು ಬಂದು ಈತನ ಬರ್ತ್ಡೇಯನ್ನು ಆಚರಣೆ ಮಾಡ್ಕೋತಾರೆ. ಇನ್ನು ಶಾಂತಿನಗರ ಇರಬಹುದು, ಯಲಹಂಕ, ಕೆಂಗೇರಿ ಮತ್ತು CCB ಪಟ್ಟಿಯಲ್ಲಿ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಿರ್ತಾನೆ ಈ ನಾಗ. ಮತ್ತು ಡಬಲ್ ಮೀಟರ್ ಮೋಹನ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆತನು ಕೂಡ ಅಷ್ಟೇ ಸಾಕಷ್ಟು ಸುಪಾರಿ ಕೊಲೆಗಳನ್ನು ಕೂಡ ಆತನ ವಿರುದ್ಧ ಇದೆ. ಮತ್ತು ಈಗಾಗಲೇ ಏನು ಸುಪಾರಿ ಕಿಲ್ಲರ್, ಬೆಂಗಳೂರಿನ ನಂಬರ್ 1 ಸುಪಾರಿ ಕಿಲ್ಲರ್ ಅನ್ನುವಂತಹ ಒಂದು ಹಣೆಪಟ್ಟಿಯನ್ನು ಕೂಡ ಆಟ ಇಟ್ಕೊಂಡಿದ್ದಾನೆ. ಈಗಾಗಲೇ ಕಡಬಗೆರೆ ಸೀನಿನ ಶೂಟೌಟ್ ಪ್ರಕರಣದಲ್ಲಿ ಹೇಮಂತ್ ನಿಂಬಾಳ್ಕರ್ ಅವರು ಇವರಿಬ್ಬರನ್ನು, ಅಂದರೆ ನಾಗ ಮತ್ತು ಡಬಲ್ ಮೀಟರ್ ಮೋಹನ ಏನಿದ್ದಾರೆ ಇಬ್ಬರನ್ನು ಕೂಡ ಬಂಧಿಸಿ ಅವರಿಂದ 3 ಪಿಸ್ತೂಲ್ಗಳನ್ನು ವಶಕ್ಕೆ ಪಡೆದು ಈಗಾಗಲೇ ಜೈಲಿಗೆ ಕೂಡ ಅವರನ್ನು ಇದು ಮಾಡಿರುವಂಥದ್ದು. ಬೇಲ್ ಮೇಲೆ ಹೊರಬಂದು ಮತ್ತೆ ಈ ರೀತಿಯಾದಂತಹ ಒಂದು ಕ್ರಿಮಿನಲ್ ಚಟುವಟಿಕೆಗಳನ್ನು ಮುಂದುವರಿಸಿದ್ದಾರೆ. ಅಭಿಷೇಕ್, ಈ ರೀತಿಯಾದಂತಹ ಕ್ರಿಮಿನಲ್ಸ್ಗಳ ಜೊತೆ ಇದ್ದರೆ ಅವರನ್ನು ಕೂಡ ಅವ್ರ ಮೇಲೆ ಕಣ್ಣಿಟ್ಟಿರುತ್ತೆ. ಯಾಕೆಂದ್ರೆ ಜಾಮೀನಿನ ಮೇಲೆ, ಬೇಲ್ ಮೇಲೆ ಮಾತ್ರ ಹೊರಗಡೆ ಬಂದಿರೋದ್ರಿಂದ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅವರ ಮೇಲೆ ಕಣ್ಣಿಟ್ಟಿರುತ್ತೆ. ಸೊ ಆ ರೀತಿಯದು, ಯಾಕೆಂದ್ರೆ ಅವರ ಜೊತೆ ಇರೋದ್ರಿಂದ, ಅವನು ಮೋಸ್ಟ್ ವಾಂಟೆಡ್ ಆಗಿರೋದ್ರಿಂದ ಸೊ ಆತನನ್ನ ಎನ್ಕ್ವೈರಿ ನಡೆಸುವಂತ ಸಾಧ್ಯತೆ ಏನಾದರೂ ಇದೆಯಾ? ಯಾಕೆಂದ್ರೆ ಜೊತೆಲಿರೋದ್ರಿಂದ ಆ ಫುಟೇಜ್ಗಳು ಕೂಡ ಸಿಕ್ಕಿದೆ. ಎಸ್, ಈಗಾಗಲೇ ಏನು TV5ನಲ್ಲಿ ಆ ಒಂದು ಫೂಟೇಜ್ ಪ್ಲೇ ಆಗ್ತಾ ಇದೆ. ಈಗ ಸದ್ಯದ ಮಟ್ಟಿಗೆ ನಾಗ ಇರಬಹುದು ಮತ್ತು ಡಬಲ್ ಮೀಟರ್ ಮೋಹನ ಇರಬಹುದು, ಇಬ್ಬರೂ ಕೂಡ ಅಪ್ಸ್ಕ್ಯಾಂಡಿಂಗ್ ಅನ್ನುವಂಥ ಒಂದು ಸ್ಟೇಟಸ್ ಅನ್ನು ಪೊಲೀಸ್ ಬಳಿ ಇದೆ. ಹೀಗಾಗಿ ಈ ಒಂದು ವಿಡಿಯೋ ಹೊರಬಂದ ಬಳಿಕ ಅವರನ್ನು ಕೂಡ ಅವರ ಆಪ್ತರನ್ನು ಕೂಡ ಒಂದು ವಿಚಾರಣೆಯನ್ನು ಒಳಪಡಿಸುವಂತಹ ಸಾಧ್ಯತೆ ಇದೆ. CCBಗಾಗಿರಬಹುದು ಮತ್ತು ಲಾ ಆ್ಯಂಡ್ ಆರ್ಡರ್ ಆಗಿರಬಹುದು, ಆ ಇಬ್ಬರು ಪೊಲೀಸರಿಗೂ ಬೇಕಾದಂತಹ ಈ ವ್ಯಕ್ತಿ ಎಲ್ಲಿದ್ದಾನೆ, ನಿಮ್ಮ ಬಳಿ ಹೇಗೆ ಬಂದ, ಪೊಲೀಸ್ನವರು ಹುಡುಕುತ್ತಿರುವಂತಹ ವ್ಯಕ್ತಿಗಳು ನಿಮ್ಮ ಬಳಿ ಹೇಗೆ ಬಂದರು ಅನ್ನುವಂತಹ ಒಂದು ಡೀಟೇಲ್ಸ್ ಅನ್ನು ಕೂಡ ಅವರ ಬಳಿ ಕೇಳುವಂತಹ ಸಾಧ್ಯತೆ ಕೂಡ ಇದೆ. ಗುರುಪ್ರಸಾದ್. ಎಸ್, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗೆ.